ಸರ್, ಈಗ ಮೇಡಮ್ ಹೇಳ್ತಾ ಇದ್ದವ್ರು ಮಾತಾಡುವಾಗ ಅವರ ಎಲ್ಲ ಸಾಧನೆಯಲ್ಲಿ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಾ ಅಂತ ಹೇಳಿ, ನಿಮಗೆ ಒಳ್ಳೆ ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅಂತ ಮೇಡಮ್ ಹೇಳಿದ್ರು. ನೀವು ಈ ಶೈಕ್ಷಣಿಕ ಕ್ಷೇತ್ರವನ್ನ ಮೇಡಮ್ ಅವ್ರು ಏನಾದ್ರು ಸಾಧನೆ ಮಾಡಲಿ ಅಂತ ಶುರು ಮಾಡಿದ್ರ? ಯಾವ ಹಿನ್ನೆಲೆಯಲ್ಲಿ ಶುರು ಮಾಡಿದ್ರಿ? ಬಿಸ್ನೆಸ್ ಇತ್ತು, ದುಡ್ಡು ಚೆನ್ನಾಗಿ ದುಡಿದಿದ್ದೀವಿ. ಆದರೆ ಅಬ್ದುಲ್ ಕಲಾಂ ಸರ್ ಪ್ರೆಸಿಡೆಂಟ್ ಆದಮೇಲೆ ಎಜುಕೇಷನ್ ಬಗ್ಗೆ ಅವರು ಯಾವತ್ತೂ ಮಾತಾಡ್ತಾಯಿದ್ರು. ಆವಾಗ ನನಗೆ ಯಾಕೆ ವಿಲೇಜಲ್ಲಿ ಮಾಡ್ಬಿಡೋದು, ಅವ್ರು ಏನು ಹೇಳ್ತಾರೆ ಅಂದರೆ, ಸಿಟೀಲಿ ಮಾಡೋರು ಜನ ಜಾಸ್ತಿ ಇದ್ದಾರೆ, ನೀವಿಲ್ಲ ಇನ್ನೊಬ್ರು ಮಾಡೇ ಮಾಡ್ತಾರೆ, ಬಟ್ ಅಲ್ಲಿ ಮಾಡೋಕ್ಕೆ ಯಾರು ಮುಂದುವರ್ಸಲ್ಲ, ಅದು ನೀವು ಅಲ್ಲಿ ಮಾಡಿ ಅಂತ ಹೇಳಿದ್ರು. ಆವಾಗ ನಮ್ಮ ಮನೆಯವರೆಲ್ಲ ಎಜುಕೇಷನ್ ಲೈನಲ್ಲಿ ಇರೋದ್ರಿಂದ ಯಾಕೆ ಮಾಡ್ಬಿಡೋದು ನಾವು ಎಜುಕೇಷನ್ನು ಅಂತ ಹೇಳಿ ಎಜುಕೇಷನ್ ಕೊಡೋಕ್ಕೆ ಶುರು ಮಾಡೋದು. ಇಲ್ಲಿ ಚಾಲೆಂಜಸ್ ಜಾಸ್ತಿ. ರೀಟಾ ಮೇಡಮ್ ಏನೋ ಗಟ್ಟಿ ಹೆಣ್ಮಗಳು, ಅವ್ರಿಗೆ ಚಾಲೆಂಜಸ್ನ ಎದುರಿಸಿದ್ದಾರೆ. ನೀವು ಸಾಫ್ಟ್ ಇದ್ದೀರಾ, ಹೆಂಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಒಂದು ಗೈಡೆನ್ಸ್ ಕೊಡ್ತೀವಿ ಮೇಡಮ್ ಅಷ್ಟೇ. ನೀವು ಹಿಂಗೆ ಮಾಡಿ, ನೀವು ಹಿಂಗೆ ಮಾಡಿ ಅಂತ ಗೈಡೆನ್ಸ್ ಕೊಡ್ತೀವಿ ಮೇಡಮ್ ಅಷ್ಟೇ. ಈ ಥರ ಮಾಡಿ ಫೇಸ್ ಸಾಲ್ವ್ ಮಾಡಿ ಗೈಡೆನ್ಸ್ ಮಾಡ್ತೀವಿ. ಅವ್ರಿಗೆ ಒಂದು ಆಸೆ ಇತ್ತು, ನಾನು ಹೌಸ್ ವೈಫ್ ಆಗಿ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ನೀವು ಅವ್ರನ್ನ ಇಲ್ಲ, ನೀವು ಬನ್ನಿ, ನಿಮಗೆ ಬೇರೆನೇ ಟ್ಯಾಲೆಂಟ್ ಇದೆ, ಇಲ್ಲಿ ಅದನ್ನ ಮಾಡೋಣ ಅಂತೇಳಿ ಕರ್ಕೊಂಡು ಬಂದ್ರಿ. ಏನು ಗುರುತಿಸ್ಕೊಂಡಿದ್ರಿ ನೀವು? ಹೌಸ್ ವೈಫ್ ಅಂದ್ರೆ ಮೇಡಮ್ ಅವ್ರು ಹಂಗೆ ಇರಬೇಕು. ಹೆಣ್ಣು ಮಕ್ಕಳು 4 ಕಡೆ ಹೊರಗೆ ಬಂದು ನಾಳೆ ಸರ್ವಿಸ್ ಮಾಡಿದ್ರೆ ಅವರು ಹೆಸರು ಬರುತ್ತೆ, ಅವ್ರಿಗೆ 4 ಮಕ್ಕಳು ಸರ್ವಿಸ್ ಮಾಡೋಂಗೆ ಒಂದು ಇದು ಆಗುತ್ತೆ. ಮೇಡಮ್ ಹತ್ರ ನೀವು ಮದುವೆ ಆದಾಗಲೇ ಏನೋ ಒಂದು ಗುರುತಿಸಿರ್ತೀರಾ, ಇವರು ಭಿನ್ನವಾಗಿದ್ದಾರೆ ಏನೋ ಒಂದು. ಅದ್ರ ಬಗ್ಗೆ ನಾನು ಭಾಳ ಅಬ್ಸರ್ವ್ ಮಾಡಿದ್ದೇನೆ. ಶಿ ಈಸ್ ವೆರಿ ಹಾರ್ಡ್ ವರ್ಕರ್, ಹಿ ನೋಸ್ ದಟ್, ಆ್ಯಂಡ್ ಎಲ್ಲರನ್ನ ಕಂಟ್ರೋಲಲ್ಲಿ ಇರ್ತಾಳೆ ಅನ್ನೋದು ಅವರಲ್ಲಿ, ಅದು ಅವರು ಅದನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ತಿಳ್ಕೊಂಡಿದ್ರು. ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಿಕಾಸ್ ಐ ನೋ ವೆರಿ ವೆಲ್ ಆಲ್ವೇಸ್ ಪೀಪಲ್ ವಾಟ್ ಎಕ್ಸ್ಪೆಕ್ಟ್ ಫ್ರಮ್ ಮೀ ಅನ್ನೋದನ್ನು ನಾನು ಯಾವಾಗಲೂ ಅದನ್ನು ಥಿಂಕ್ ಮಾಡ್ತಾ ಇರ್ತೀನಿ. ದಟ್ ಮೈ ಬಿ ಮೈ ಡಾಟರ್ಸ್. ನೋಡಿ, ಇವಾಗ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತೀನಾ, ನನ್ನ ಮಕ್ಕಳು ಕೇಳಲಿಕ್ಕಿಂತ ಮುಂಚೆ ನನಗೆ ಗೊತ್ತು, ಆವಾಗಲೇ ಹೇಳಿರ್ತೇನೆ ಮಕ್ಕಳು ಬಿರಿಯಾನಿ ಕೇಳ್ತಾ ಇದ್ದಾರೆ ಇವತ್ತು ಅಂತ. ಜಸ್ಟ್ ನಾನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ, ಅಮ್ಮ ಇವತ್ತೇನಾದ್ರು ಸ್ಪೆಷಲ್ ಮಾಡ್ತೀಯಾ ಅಂತ ಕೇಳಿದರೆ ನಾನು ಡ್ಯೂಟಿಯಿಂದ ಹೋಗಿರ್ತೀನಿ, ಇಲ್ಲ ಮಕ್ಕಳೇ ಅಂತ ಹೇಳಲ್ಲ, ಇಟ್ ವಿಲ್ ಬಿ 9 o'clock, ಅಲ್ಲಿ ಪ್ರಿಪೇರೆಂಟೆಡ್ ಅಂತ ಸರ್. ಹಾಫ್ ಆನ್ ಅವರ್ಲಿ. ದಟ್ಸ್ ವಾಟ್ ಐ ಯೂಸ್ ಟು ಥಿಂಕ್. ನನ್ನ ಪರಿಸರ, ನನ್ನ ಬಗ್ಗೆ ಏನು ಅದು ಅವಾಲೋಚನೆ ಮಾಡ್ಕೊಳ್ಬೇಕು. ಆ ಒಂದು ಪವರ್ ಗಾಡ್ಸ್ ಗಿಫ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಇಟ್ ನೆವರ್ ಕಮ್ಸ್ ಫ್ರಮ್ ಎನಿ ಪೇರೆಂಟ್ಸ್ ಆರ್ ಮೆನ್, ಇಟ್ ಕಮ್ಸ್ ಓನ್ಲಿ ಫ್ರಮ್ ಗಾಡ್. ಅದನ್ನು ಗುರ್ತಿಸಿ ಅದನ್ನು ಅವರು ಆಲ್ರೆಡಿ ಜಸ್ಟ್ ಸರೆಂಡರ್ಡ್ ಹಿಮ್ಸೆಲ್ಫ್. ಶಿ ವಿಲ್ ಡೂ, ಶಿ ಈಸ್ ವೆರಿ ಗುಡ್ ಹಾರ್ಡ್ ವರ್ಕರ್ ಆ್ಯಂಡ್ ಗುಡ್ ಮೇಂಟೈನರ್. ಮತ್ತು ಟ್ಯಾಲೆಂಟ್ ಇರೋದು ಯಾಕೆ ಯೂಸ್ ಮಾಡ್ಬಿಡೋದು? ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಹೆಣ್ಮಕ್ಳ ಬಗ್ಗೆ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡೋದು ಭಾಳ ಕಡಿಮೆ. ನೀವು ಆ ರೀತಿ ಅಂದ್ರೆ ನಿಮ್ಮ ಹಿನ್ನೆಲೆ ಹಾಗೆ ಇತ್ತಾ, ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ? ಇಲ್ಲ, ನಂದಲ್ಲೇ ಅದು ಇತ್ತು ಮೇಡಮ್. ಹೆಣ್ಮಕ್ಳು ಗಂಡೇ ದೊಡ್ಡವರು, ಏನು ಕಮ್ಮಿನ ಇರಬಾರ್ದು ಅಂತ ನಂದು ಒಂದು ಇದು ಇತ್ತು. ಮೊದಲಿಂದ ಅವ್ರಿಗೆ ಸಮಾನ ಅವಕಾಶ ಆಗಬೇಕು. ಈಗ ಮೇಡಮ್ದು ಎಷ್ಟೊಂದು ಚಾಲೆಂಜಸ್ ಬರುತ್ತೆ ಸರ್. ಈಗ ಮೇಡಮ್ ಆಗು ಇರ್ತಾರೆ, ಅಲ್ಲಿ ಮಕ್ಕಳಾಗು, ಅವ್ರಿಗೆ ಮಕ್ಳಿಗೆ ತಾಯಿಯಾಗಿ ಸಹ. ಇಲ್ಲಿ ನೀವು ಅಡ್ಮಿನಿಸ್ಟ್ರೇಟಿವ್, ಮನೇಲಿ ಮೇಡಮ್ ಅಡ್ಮಿನಿಸ್ಟ್ರೇಟಿವ್, ನೀವು ಅಲ್ಲೇ ನೀವು ಅಡ್ಮಿನಿಸ್ಟ್ರೇಟಿವ್. ಆ ಥರ ನಮ್ಮ ಹತ್ರ ಏನು ಇದಿಲ್ಲ ಮೇಡಮ್, ಇಬ್ಬರಿಗಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಚಿಕ್ಕ ಉದಾಹರಣೆ ಮಧ್ಯೆ ಬರ್ತೀನಿ. ನಿನ್ನೆ ಮಧ್ಯಾಹ್ನ ಒಬ್ಬರು ಭೇಟಿಯಾಗಿರು, ಮೊನ್ನೆ ಸಂಜೆ ನಮ್ಮ ಡಿಸ್ಟಿಕ್ SP ಆಗಿದ್ದರು, ಅವ್ರ ಫ್ಯಾಮಿಲಿ ಮೈಸೂರಿಗೆ ಹೋಗ್ತಾಯಿದ್ರು, ವಿಸಿಟ್ ಮಾಡ್ಲಿಕ್ಕೆ ಬಂದಿರು. ಆವಾಗ ಒಂದು ನನ್ನ ಪೇರೆಂಟ್ 5-6 years ಬ್ಯಾಕ್ ಪಾಸ್ಔಟ್ ಆಗಿರೋದು ನನ್ನ ಮಗು, ಅವ್ರ ತಂದೆ ಬಂದಿದ್ದರು. ಬೇರೆ ಯಾರು ಅಷ್ಟು ಪೋಷಕರು ಸಾಹೇಬ್ರ ಹತ್ರ ಮಾತಾಡಲ್ಲ, ಆಯಪ್ಪ ಯಾವಾಗಲೂ ಮಾತಾಡ್ತಾರೆ. ಒಂದು ಇಂಟೀರಿಯರ್ ಕನಕಪುರ ವಿಲೇಜಿಂದ ಬರೋದು. ಅವರು ಅದೇ ಹೇಳಿದರು, ಸರ್ ಮೇಡಮ್ ಅವರು ಇಲ್ಲಿ ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಾ, ಮನೇಲಿ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ. ಆ ಪ್ರಶ್ನೆಗೆ ನಂದು ಒಂದು ಚಿಕ್ಕ ಮಾಹಿತಿ ಕೊಟ್ಟೆ. ತಕ್ಷಣ ಬನ್ನಿ ಕರ್ಕೊಂಡು ಹೋಗ್ತೀನಿ ಸಾಹೇಬ್ರ ಕೇಬಿನ್ಗೆ ಅಂತ ಇಲ್ಲಿಂದ ಕ್ಯಾಬಿನ್ ಕರ್ಕೊಂಡೋಗಿ ಹೇಳಿದೆ, ಸರ್ ಮನೆಯಲ್ಲಿ ನಾನು ಜಸ್ಟ್ ಆ್ಯಸ್ ಎ ವೈಫ್ ಐ ವಿಲ್ ಹ್ಯಾಂಡಲ್ ಮೈ ಸೆಲ್ಫ್. ಇಲ್ಲಿ ಬಂದಮೇಲೆ ನಾನು ವೈಫ್ ಆಗಿಲ್ಲ, ಬಿಕಾಸ್ ದಿಸ್ ಇಸ್ ಮೈ ಕಂಪ್ಲೀಟ್ ನನ್ನ ಹತೋಟಿಲಿರೋದ್ರಿಂದ ನಿಭಾಯಿಸಲೇಬೇಕು. ಸ್ಟಾಫ್ನ, ಪೇರೆಂಟ್ಸ್ನ, ಸ್ಟೂಡೆಂಟ್ಸ್ನ, ಕಮ್ ಚೇರ್ಮ್ಯಾನ್, ಐ ಹ್ಯಾವ್ ಟು ಲೀಡ್ ಮಾಡಲಿಲ್ಲ ಅಂದರೆ ದೋಣಿ ಮುಳುಗ್ಬಿಡ್ತೀನಿ. ಎಸ್, ಕಂಪ್ಲೀಟ್ ಪ್ರೊಫೆಷನ್. ಯಾವತ್ತು ಹೋಗಿ ಎನ್ನಪ್ಪ ಎನ್ನಂಗೋ ಅಂತ ನಾನು ಯಾವತ್ತೂ ಮಾತಾಡಲ್ಲ. ಸರ್ ಏನಾದರೂ ಬೇಕಾಗಿತ್ತಾ, ಐ ಆಲ್ವೇಸ್ I respect, because I am in professionally, I am as a working lady, as a worker.
I cannot take this. Once get into the bus or car, if I go home, I'll be peaceful wife and peaceful mother. ಮನೆಯಲ್ಲಿ Yeah. I never be argument much. I never be angry and he never. Some corner angry comes, ಗೊತ್ತಾಗ್ಬಿಡುತ್ತೆ ಆತನಿಗೆ ಸಿಟ್ಟು ಬಂದಿದೆ, ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಸುಮ್ಮನೆ ನೋಡಿ ಸಮಯ ಸಿಗೋದು ಭಾಳ ಸ್ವಲ್ಪ, ಅದರಲ್ಲಿ ಸುಮ್ಮನೆ ವಾಗ್ವಾದ ಮಾಡಿ ನಾನು ಅನ್ನೋದಕ್ಕಿಂತ ಆಯಿತು ಬಿಡಿ ನೀವೇ, ಮುಗ್ದೇ ಹೋಯಿತು, ಎವ್ರಿಥಿಂಗ್ ಇಸ್ ವೆಲ್. ಸರ್, ನಿಮ್ಮ ನೀವು ಮೇಡಮ್ ಮದುವೆ ಮುಂಚೆ ಈ ಥರ ಏನಾದರೂ ಐಕಾನ್ ಲೇಡಿನ ನೋಡಿದ್ರಾ ಸರ್? ನೋಡಿ ಮೇಡಮ್, ಇಂದಿರಾ ಗಾಂಧಿ ಇದ್ರು, ಬೋಲ್ಡ್ ಐರನ್ ಲೇಡಿ. ಅಂದ್ರೆ ಇಂದಿರಾ ಗಾಂಧಿ ಅಂತ ಐರನ್ ಲೇಡಿನ ನೋಡಿ ಇವ್ರನ್ನೂ ಒಂದು ಕಲ್ಪನೆ ಮಾಡಿದ್ರಿ. ಇವ್ರನ್ನು ನೀವು ಒಂದು ಜಿಲ್ಲೆಗೆ ಬಂಡೆ ಮಾಡಿದ್ರಿ. ಈಗ ಟ್ಯಾಲೆಂಟ್ ಇದೆ, ಯೂಸ್ ಮಾಡ್ಬೋದು. ಈಗ ಸಿಟಿಯಲ್ಲಿ ಬಿಷಪ್ ಗಾರ್ಡನ್ ಸ್ಕೂಲಲ್ಲೇ ಮಕ್ಕಳು ಓದ್ತಾ ಇದ್ದಾರೆ, ಅಲ್ಲಿ ಮಕ್ಕಳು ಯಾಕೆ ಓದಲ್ಲ? ಅದೇ ಈಗ ರಾಮನಗರ ಮಕ್ಕಳು ನಿನ್ನ ಪೇರೆಂಟ್ ಹೇಳಿದ್ರು, ಅವರೇ ಹೇಳಿದ್ರು, ಸರ್ ನನ್ನ ಮಗಳನ್ನ ಕಾಲೇಜ್ ಸೇರಿಸಿದ್ದೀನಿ, ಬೆಂಗಳೂರು ಮಕ್ಕಳನ್ನ ಆ ಥರ ರೈಟಿಂಗ್ ಇಲ್ಲ ಸರ್ ನಮ್ಮ ಕಡೆ, ಯಾಕೆ ತರಿಸ್ಕೊಡೋದು? ಮಕ್ಕಳ ಹತ್ರ ಟ್ಯಾಲೆಂಟ್ಸ್ ಇದೆ ಮಕ್ಕಳ ಹತ್ರ, ಬಟ್ ಅದನ್ನ ತಗ್ಸೋರಿಲ್ಲ ಈ ರಾಮನಗರದಲ್ಲಿ. ಆ ಉದ್ದೇಶಕ್ಕೋಸ್ಕರ ನಾವು ಮಾಡಿರೋದು ಮೇಡಮ್. ಏನು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾಗ ಈ ಹಾದಿ ಹೇಗಿತ್ತು ಸರ್? ಮೇಡಮ್ ಹೇಳಿದ್ರು ಅವ್ರ ಹಾದಿ. ನೀವು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ, ಇಲ್ಲಿ ಚೇರ್ಮನ್ ಸವಾಲುಗಳೇನಿತ್ತು ಸರ್? ಫೈನಾನ್ಸ್ ತುಂಬ ಕ್ರಿಟಿಕಲ್ ನಡೀತಾ ಇತ್ತು ಮೇಡಮ್. ಈ ಪೆಂಡಮಿಕ್ ಎಲ್ಲ ತುಂಬ ಕ್ರಿಟಿಕಲ್ ಇದ್ರೂ ಅದು ನಾವು ಮೈಂಟೈನ್ ಮಾಡಲೇಬೇಕು. ಯಾಕಂದರೆ ಫೆಸಿಲಿಟಿ ಇಲ್ಲಾಂದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಈಗ ಡೀಸೆಲ್ ರೇಟ್ ನೋಡಿ ₹100 ಜಾಸ್ತಿ, ಒಂದಿಷ್ಟು ಡಬಲ್ ಆಯಿತು. ಮೇನ್ ಕಲಿಸ್ಬೇಕು, ಇಲ್ಲಾಂದರೆ ಪೇರೆಂಟ್ಸ್ ಪೇರೆಂಟ್ಸ್ ಯಾರು ಫ್ರೀ ಇಲ್ಲ. ಈಗಿನ ಕಾಲ ಎಲ್ಲರೂ ಮಕ್ಕಳನ್ನ ಕಲಿಸ್ಲೇಬೇಕು. ಅವೆಲ್ಲ ಫೈನಾನ್ಸ್ ಇದು ಹಾಗೇ ಆಗುತ್ತೆ, ಟೈಟ್ ಆಗುತ್ತೆ, ಫೀಸ್ ಕಲೆಕ್ಷನ್ ಆಗಲ್ಲ. ಅವ್ರು ಮಾಡಂದಾರೆ, ಬಟ್ ಈ ಕಡೆ ಫೈನಾನ್ಸು ನನ್ನ ಹತ್ರ ಬರ್ತಾರೆ ಬ್ಯಾಂಕ್ ಅವರು, ಯಾಕೆ ರೀಪೇಮೆಂಟ್ ಮಾಡಿಲ್ಲ ಅಂತ. ಈ ಸಮಸ್ಯೆ ಅದೆಲ್ಲ ಇರುತ್ತೆ ಮೇಡಮ್, ಅಲ್ಲ ಅಡ್ಜಸ್ಟ್ಮೆಂಟ್. ಖಂಡಿತ ಇದೆ ನಮ್ಗೆ ಅದೊಂದು ತೃಪ್ತಿ ಇದೆ. ಸರ್ವಿಸ್ ಮಾಡ್ತೀವಿ, ಮೋಟಿವ್ ಮಾಡ್ತೀವಿ. ಮಕ್ಕಳಿಗೆ 4 ಜನ ಬಂದರು, 1000 ಮಕ್ಕಳಲ್ಲಿ ಇಬ್ಬರು ಪೇರೆಂಟ್ ಬಂದು ಹೇಳ್ತಾ ಇದಾರೆ, ಒಳ್ಳೆ ಎಜುಕೇಷನ್ ಸಿಕ್ತು ಮೇಡಮ್. ಬೇರೆ ಸ್ಕೂಲ್ಗೂ ಏನಿಲ್ಲ, ನಮ್ಮ ಇಲ್ಲಿ ಜಡ್ಜೆ ಇದ್ರು ಗೋಪಾಲಕೃಷ್ಣ ರಾಯಿಂದ, ಅವ್ರ ಮಗಳ ಸೋಬಿಯಾ ಸ್ಕೂಲ್ ಕರ್ಕೊಂಡು ಬರಂದ, ಇಂಟರ್ವ್ಯೂ ಮಾಡಿದಂದ. ಯಾರಿಗೆ ಸೀಟ್ ಕೊಡಲ್ವಂದ ಈ ಸೆಂಟ್ರಲ್ ವರ್ಕ್ ಕ್ಲಾಸ್, ಅವ್ರ ಇಂಟರ್ವ್ಯೂ ಅವ್ರು ಮಾಡಿದ ಇದಕ್ಕೆಲ್ಲ ನೋಡಿದ ಸೀಟ್ ಕೊಟ್ಟಂದ. ಹತ್ರ 2-3 ಇದು ಹೇಳ್ಬೋದು. ನನ್ನ ಹತ್ರ ಪೇರೆಂಟ್ ಯಾರು ಬರೋದಿಲ್ಲ, 2-3 ಪೇರೆಂಟ್ ಬಂದಿರೋ ಪೇರೆಂಟ್ ನನ್ನ ಹತ್ರ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ ಈ ಥರ ನಮ್ಮ ಇಲ್ಲಿಂದ ಹೋಗಿದ ನಮ್ಮ ಸ್ಕೂಲ್ ಸೇರಿಸ್ಕೊಳ್ತಾರೆ ಸರ್, ಅದು ನಮ್ಮ ತೃಪ್ತಿ ಮೇಡಮ್. ಮೇಡಮ್, ಇದು ಟೀಚರ್ ಕೆಲಸ ಅಥವಾ ಶೈಕ್ಷಣಿಕ ಸಂಸ್ಥೆಗಳು ತುಂಬ ನೋಬಲ್ ಜಾಬ್ ಅಂತ. ನೋಬಲ್ ಅನ್ನೋ ಅರ್ಥ ಕಳ್ಕೊಳ್ತಾ ಇದೆ ಇತ್ತೀಚೆಗೆ. ಹೌದು, ನನ್ನಲ್ಲಿ ಮೊದಲು ನನ್ನ ಒಂದು ಶಿಕ್ಷಣ ವೃಂದದವರಿಗೆ ನನ್ನ ಒಂದು ಕಿವಿ ಮಾತು, ಅದು ಹೊರಗಡೆ ಆಗಿರ್ಬೋದು, ನನ್ನ ಅಂಗಳದಲ್ಲಾಗಿರ್ಬೋದು, ನಾನು ಅವರಿಗೆ ಯಾವಾಗಲೂ ಹೇಳ್ತೀನಿ, ಒಂದು ಮಗು ನಮ್ಮಿಂದ ಇವತ್ತು ನೊಂದ್ಕೊಂಡು ಹೋಗಬಾರ್ದು. ನೋಬಲ್ ಪ್ರಶಸ್ತಿ ಪಡ್ಕೊಂಡಿರೋದು ಯಾರು? ಶಿಕ್ಷಕರಿಂದ. ಅದು ಶಿಕ್ಷಕಿ. ಅದಕ್ಕೋಸ್ಕರ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿ ಮಕ್ಕಳ ಮುಂದೆ. ಅಷ್ಟೇ ಗಂಭೀರತನದಿಂದ ಆ ನೋಬಲ್ ಪ್ರಶಸ್ತಿಗೆ ಅವರನ್ನು ಕರ್ಕೊಂಡೋಗಿ ನಿಮ್ಮ ಒಂದು ಹೆಗ್ಗಳಿಕೆಯನ್ನು ಮುಂದುವರಿಸಿ. ಆವಾಗ ನಾವು ಪ್ರಶಸ್ತಿ, ನಮ್ಮ ಮನಸ್ಸೇ ಸಾಕ್ಷ್ಯ ಹೇಳುತ್ತೆ, ಹೌದು ಈ ಒಂದು ವೃತ್ತಿಗೆ ನಾನು ಸಂಪೂರ್ಣ ಆಗಿದ್ದೀನಿ ಅಂತೇಳಿ. ನೋಬಲ್ ಪ್ರಶಸ್ತಿ ಟೀಚರ್ ಜಾಬ್ ಅಂಥೇಳಿ ಇಲ್ಲಿ ಬಂದು 2 ಪೀರಿಯಡ್ ಬೇಕು, 3 ಪೀರಿಯಡ್ ಮಾತ್ರ ಬೇಕು, ಇಲ್ಲಾಂದರೆ ನನ್ನ ಕೈಲಿ ಕೆಲಸ ಮಾಡಲಿಕ್ಕಾಗಲ್ಲ, ನನಗೆ 45K ಇದ್ದರೆ ಮಾತ್ರ ನಾನು 5 years 8 years ಎಕ್ಸ್ಪೀರಿಯನ್ಸು, ನಮ್ಮದು ಡಿಮ್ಯಾಂಡ್ ಆ ಥರ ಬರುವ. ಕರೆಕ್ಟ್, ನಮ್ಮದು ನಾವು ಕಂಪ್ಲೀಟ್ ಮಾಡಿದ್ವಿ, ನಮ್ಮ ಎಜುಕೇಷನು ನಮ್ಮದು ಗ್ರ್ಯಾಜುಯೇಷನ್ ಆಗಿದೆ, ಕಂಪ್ಲೀಟ್ ಮಾಡಿಸ್ತೀವಿ ಮಾಸ್ಟರ್ ಡಿಗ್ರಿನೂ. ಅದಕ್ಕೋಸ್ಕರ ನಾನು ತಗೊಳ್ತಿರುವಂಥ ಒಂದು 50,000 ಸ್ಯಾಲ್ರಿ ಒಂದು ತಿಂಗಳದು. ಆದರೆ ಪ್ರತಿದಿನ 30 ದಿನ ನನ್ನ ಪ್ರತಿಕ್ರಿಯೆ ಏನಿತ್ತು, ನನ್ನ ಮಕ್ಕಳ ಮುಂದೆ ನನ್ನ ಪ್ರದರ್ಶನ ಏನಿತ್ತು, ನನ್ನ ಒಂದು ವ್ಯಕ್ತಿತ್ವ ಪಠ್ಯಕ್ರಮ ಅವರಿಗೆ ವಿವರಿಸಿದ್ದು ಹೇಗೆ, ತಿಳಿಸಿದ್ದು ಹೇಗೆ, ಅದರಿಂದ ಕಲಿತು ನನ್ನ ಮಗು ಯಾವ ವ್ಯಾಲ್ಯೂ ಇಲ್ಲ. ನಿಮ್ಮ 50,000 ತೂಕ ಹಾಕಿ ನಿಮ್ಮ ದಿನನಿತ್ಯದ ಕೆಲಸ, ಪಠ್ಯದ ಕೆಲಸ ಹೇಗಿದೆ ತೂಕ ಹಾಕಿ, ಇದೆರಡನ್ನೂ ಜಾಯಿನ್ ಮಾಡಿ ನಿಮ್ಮ ಮಗು ಎಲ್ಲಿಗೆ ಬಂದು ನಿಂತಿದೆ ಅದನ್ನು ತಕಡಿಲಿ ನಿಲ್ಲಿಸಿ. ಅವಾಗ 3 ಮ್ಯಾಚ್ ಆದರೆ
ಖಂಡಿತವಾಗ್ಲೂ ನೊಬೆಲ್ ಪ್ರೈಸ್ ಪ್ರಶಸ್ತಿ ಸಿಕ್ಕಾಯಿತು ಅಂತ ತಗೊಳ್ಳಿ. ಅದು ನಮಗೆ ನಮ್ಮ PM ಇಂದ ಆಗಲಿ ಮತ್ತು ಏನು ಸಚಿವರಿಂದ ಆಗಲಿ ಎಲ್ಲಿಂದ ಸಿಗುತ್ತೋ ಸಿಗಲಿಲ್ಲ, ನಮ್ಮ ಮನಸ್ಸೇ ಹೇಳುತ್ತೆ. ಅದಕ್ಕೆ ನಿಮ್ಮ ವ್ಯಕ್ತಿತ್ವನ ಕಾಯ್ದೆ ಮಾಡಿ ರೂಪಿಸಿ ನಿಲ್ಲಿಸಿ ಖಂಡಿತವಾಗ್ಲೂ ಸಾಧನೆ ಮಾಡಲಿಕ್ಕಾಗುತ್ತೆ. ಈ ದಿನ ಸಮಾಜದಲ್ಲಿ ಶಿಕ್ಷಕರಿಂದ ಎಲ್ಲ ಒಂದು ಕಿವಿ ಮಾತು ಬದಲಾಗಬೇಕು. ಸಮಾಜ ಬದಲಾಗಬೇಕಾ? ಇಲ್ಲ, ಮೊದಲು ನಾನು ಶಿಕ್ಷಕಿ ಬದಲಾಗಬೇಕು. ಖಂಡಿತ ಸಮಾಜ ಬದಲಾಗುತ್ತೆ. ಸೈನ್ ಹಾಕಿ ಟೀ ರೂಮಲ್ಲಿ ನಾವು ಕೂತ್ಕೊಳ್ಳೋಕ್ಕಿಲ್ಲ. ಸೈನ್ ಹಾಕಿದ ಬೆಲ್ ಹೊಡೆಯೋದು ಮಕ್ಕಳಿಗಲ್ಲ, ಮೊದಲು ಶಿಕ್ಷಕರಿಗೆ. ಮಕ್ಕಳು ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ನು ಅವರು ಪೋಷಕರು ತಂದು ಬಿಡೋಷ್ಟೊತ್ತಿಗೆ ಲೇಟ್ ಆಗ್ಬೋದು, ನಾನು ಲೇಟ್ ಆಗಬಾರ್ದು. ಯಾಕಂದರೆ ನಾವು ಗುರುಗಳಾಗಿದ್ದೀವಿ. ನೀನು ಮಾದರಿಯಾಗಿ ನಿಂತಾಗ ಖಂಡಿತ ನಾವು ಸಾಕ್ತಾ ಇರುವಂಥ ಮಗು, ನಾವು ಬೆಳೆಸ್ತಿರುವಂಥ ಮಗು ಖಂಡಿತವಾಗ್ಲೂ ಮಾದರಿಯಾಗಿ ನಿಲ್ಲುತ್ತೆ ಸಮಾಜದಲ್ಲಿ. ಅವತ್ತು ನೋಡಲಿಕ್ಕೆ ನಮ್ಮ ಕಣ್ಣೀರಲ್ವೇನೋ, ನಮ್ಮ ಉಸಿರಿಲ್ಲರೋ ಪ್ರಪಂಚದಲ್ಲಿ, ಆದರೆ ಅವರು ನಮ್ಮ ಹೆಸರು ಹೇಳ್ತಾರೆ. ಸರ್, ನಾನು ಮೇಡಮ್ನ ಇವತ್ತು ಪೂರ್ತಿ ಮಾತಾಡಿಸ್ತಾನೆ ಇದ್ದೆ, ಮತ್ತು ಈ ಹಿಂದೆನೂ ಬಂದಿದ್ದೀನಿ. ತುಂಬ ಸ್ಟ್ರಿಕ್ಟ್. ಈ ಸ್ಟ್ರಿಕ್ಟ್ ನಿಮ್ಗೆ ಕಷ್ಟ ಆಗಲ್ಲ ಒಂದೊಂದ್ಸರಿ? ಇಲ್ಲ ಮೇಡಮ್, ಮಕ್ಕಳು ಕಲಿಬೇಕು, ಶಿಸ್ತಾಗಿ ಬರೋದ್ರೆ ಮಾಡಲೇಬೇಕು. ನಿಮಗೆ ಪರ್ಸ್ನಲ್ ಆಗಿನೂ ಸಹ ಮೇಡಮ್ ಇಷ್ಟೊಂದು ಸ್ಟ್ರಿಕ್ಟ್ ಆಗಿಬಿಟ್ರೆ ಯಾವುದೋ ಹೀಗಂದ್ರೆ ಹೀಗೆ ಆಗಬೇಕು, ಅವ್ರದ್ದು ಒಂದು ಲೈಫ್ ಸ್ಟೈಲ್ ಅದೇ. ಇಲ್ಲ ಕೆಲವೆಲ್ಲ ಅದು ಸ್ಕೂಲ್ಗೆ ಮಕ್ಕಳಿಗೆ ಅದು ಕರೆಕ್ಟ್ ಮೇಡಮ್. ಸ್ಟಾಪ್ ಇಲ್ಲಾಂದರೆ ಅವರು ಸ್ವಲ್ಪ ಇದಾಗಿ ಮಾಡಿದ್ರೆ ಅವರು ಅದು ಮಿಸ್ಯೂಸ್ ಮಾಡೋದು. ಇದು ಒಳ್ಳೆಯದು, ಭಾಳ ಚೆನ್ನಾಗಿ ಗೊತ್ತು. 7:42 ಆಗಿಬಿಟ್ರೆ ಅದಕ್ಕಿಂತ ಮುಂಚಿನ ಅವರು ಕಾರಲ್ಲಿ ಇರ್ತಾರೆ. ಹೌದು, ರೆಡಿ ಇರ್ತಾರೆ. ನನಗಿಂತ ಮುಂಚೆ ಅವ್ರು ರೆಡಿ ಇರ್ತಾರೆ. ಗೊತ್ತು, ಅವಳು ಸಹಿಸ್ಕೊಳ್ಳೋದಿಲ್ಲ, ಆಕೆಗೆ ಬೇಗ ಹೋಗಬೇಕು, ಮಾಡಬೇಕು. 2 ನಿಮಿಷ 3 ನಿಮಿಷ 5 ನಿಮಿಷ ಆದ್ರೂ ನಾನು ಬೇಕಾದ್ರೆ 5 ನಿಮಿಷ ತಡೆ ಮಾಡಿಬಿಡ್ತೀನಿ, ಬೇಕಾದ್ರೆ ನನಗೆ ಡೈಜೆಸ್ಟ್ ಅವಾಗ ಹೇಳ್ತೀನಿ. ಅವ್ರು ಅದನ್ನು ನಿರೂಪಿಸ್ತಾರೆ. ಮೇಡಮ್ಗೆ ನೀವು ಇಲ್ಲಿ ಸಂಸ್ಥೆ ನಡೆಸ್ತೀರಾ, ಇಲ್ಲಿಂದ ಇಬ್ರು ಒಟ್ಟಿಗೆ ಲೇಟಾಗಿ ಹೋಗ್ತಿರಲ್ಲ, ಹೆಲ್ಪ್ ಮಾಡ್ತೀರಾ ಸರ್? ಇಲ್ಲ, ಅವ್ರೇನು ತಗೊಳ್ಳಲ್ಲ ಮೇಡಮ್. ಅಲ್ಲ, ಯಾರ್ದು ತಗೊಳ್ಳಲ್ಲ. ಅಂದ್ರೆ ಇವರು ಒಂದು ವಿಶೇಷವಾಗಿನೇ ಅವರು ಚೈಲ್ಡ್ಹುಡ್ ಇಂದ ಬಿಲ್ಡ್ ಆಗ್ತಾ ಹೋಗಿದ್ದಾರೆ. ಅಮ್ಮ ಏನ್ ಹೇಳ್ತಾರೆ ಮೇಡಮ್? ಟೋಟಲಿ ನೀವು ಇಡೀ ಇಲ್ಲ, ನನ್ನ ಹತ್ರ ಅಷ್ಟು ಮಾತಾಡಲಿಕ್ಕೆ ಯಾರು ಮುಂದೆ ಬರಲ್ಲ. 1-2 ಮಾತು ಹೇಳ್ತಿರ್ತಾರೆ. ನನಗಿರೋ ರಿಲೇಷನ್ಸ್ ಎಲ್ಲರ ಹತ್ರ ಹೇಳ್ತಿರ್ತಾರೆ. ಅವಳು ಹೇಗೆ ನಿಭಾಯಿಸ್ತಾಳು ನಮಗೆ ಗೊತ್ತಿಲ್ಲಪ್ಪ. ಹಿಂಗೆ ಬಂದಿದ ತಕ್ಷಣ ಒಂದು ಟೀ ಮಾಡಿರ್ತಾರೆ, ಎಲ್ಲರಿಗೂ ಒಂದು ತಿಂಡಿ ಹಾಕ್ಕೊಟ್ಟಿರ್ತಾರೆ, ಅಷ್ಟು ಬೇಗ ಅಡುಗೆ ಕೂಗ್ತಾ ಇರ್ತೈತೆ. ಅದು ಹೇಗೆ ಮಾಡ್ತಾಳು ನನಗಂತೂ ಅರ್ಥ ಆಗೋದಿಲ್ಲ ಅಂತ ಯಾವಾಗಲೂ ಹೇಳ್ತೈತೆ. ನನಗಂತೂ ಅರ್ಥ ಆಗಲ್ಲ. ಅದು ಹೇಗೆ ನಿಭಾಯಿಸ್ತಾಳೆ ಅಂತಲೇ ಗೊತ್ತಾಗಲ್ಲ. ಒಮ್ಮೊಮ್ಮೆ ರಜೆ ಇದ್ದಿದ್ದ ದಿನ ಹೇಳ್ತಾರೆ, ಮೆಲ್ಲ ಬಂದು ಕೇಳ್ತಾರೆ, ಏನು ಸುಸ್ತಾಗುತ್ತೆ ಅನ್ನೋದು ಮಾತೇ ಇಲ್ವಾ ಅಂಥೇಳಿ. ಯಾಕಮ್ಮ, ಏನು ತೊಂದರೆ ಅಂತ ಕೇಳ್ತಿದ್ದೀನಿ. ಇಲ್ಲ, ವಿಚಾರಿಸಿದ್ದೀನಿ ಅಷ್ಟೇ. ನೀನೇನು ಟೆನ್ಷನ್, ನೀನು ಆರಾಮಾಗಿರು. ಅಮ್ಮನಿಗೂ ಅಷ್ಟೇ, ಅಡುಗೆ ಮಾಡಿ ನಾನು ಹೋಗೋಷ್ಟೊತ್ತಿಗೆ ರೆಡಿ ಮಾಡಬೇಕು. ಸಾಕು, ನನಗೆ ದಿನದ ಮಾಡಿರೋದು, ನನ್ನನ್ನು ಸಾಕಿರೋದು. ಮೊಮ್ಮಕ್ಕಳಿಗೂ ಅಷ್ಟೇ, ನೀನೇನು ಮಾಡಬೇಕು, ನಾನೇನು ರೆಡಿ ಮಾಡಿ ಇಟ್ಟಿರ್ತೀನಿ ಅದನ್ನು ಬಡಿಸು, ಅದಕ್ಕೋಸ್ಕರ ನೀನು ಬೇಕಷ್ಟೇ ಅಂತ ಹೇಳಿ ಇರ್ತಾ ಇದ್ದೆ. ಅಂದರೆ ಮಕ್ಕಳಿಗೆ ಹಿರಿಯರ ಪ್ರೀತಿ ವಾತ್ಸಲ್ಯ ಎಲ್ಲ ಸಿಗಬೇಕು. ಸಿಗಬೇಕು. ಯಾವಾಗಲೂ ದೇವರು ಹೇಳಿದ್ದೇನೆ, ಒಂದು ಬಿಳಿ ತಲೆ ಮನೆಯಲ್ಲಿ ಇರಬೇಕು, ಪ್ರತಿಯೊಂದು ಮನೆಯಲ್ಲಿ ಅಂತ. ಇದು ವಿಶೇಷವಾಗಿ ಇವತ್ತಿನ ಸಮಾಜಕ್ಕೆ ಹೌದು, ಬೇಕಾಗಿರುವಂಥದ್ದು. ಒಂದು ಆಶ್ರಮಕ್ಕೆ ಬಿಟ್ಟು ತಾಯಿಗಳನ್ನ, ಅಜ್ಜಿಂದಿರನ್ನ, ತಾತಂದಿರನ್ನ, ಯಾಕಂದರೆ ನಮ್ಮಲ್ಲಿರುವಂಥ ಎಲ್ಲ ಇಬ್ಬರು ವರ್ಕರ್ಸ್ ಆಗಿರೋದ್ರಿಂದ ತೊಂದರೆ ಇಲ್ಲ. ಅವ್ರಿಗೊಂದು ಗಲೀಜು ಮಾಡ್ತಾರೆ ಖಂಡಿತ, ಅವರು ವಯಸ್ಸಾಗಿರುತ್ತೆ. ನಾವು ಇಟ್ಟಿದ್ದು ನೀಟಲ್ಲಿ ಅವ್ರು ಇಟ್ಕೊಳ್ಳೋದಿಲ್ಲ. ನಮ್ಮದೇ ಒಂದು ಕಲ್ಚರು, ನಮ್ಮ ಮಕ್ಕಳದೇ ಒಂದು ಕಲ್ಚರು, ನಮ್ಮ ಹಿಂದೆ ನಮ್ಮ ತಂದೆ ತಾಯಿದೇ ಒಂದು ಕಲ್ಚರು. ಈ 3 ಕಲ್ಚರ್ ಟುಗೆದರಲ್ಲಾಗಿ ಒಂದು ಸೆಕ್ಟರಲ್ಲಿ ಇರಲಿಕ್ಕೆ, ಭಾಳ ಒಂದು ಶೆಲ್ಟರಲ್ಲಿ ಇರಲಿಕ್ಕೆ ಕಷ್ಟ ಆಗ್ತಾಯಿದೆ. ಇದನ್ನು ನಾವು ಓಕೆ ಅಂತ ಹೇಳಿದಾಗ ನಮ್ಮ ಮಕ್ಕಳು ಹೇಳ್ತಾರೆ ಆಯಿತು ಬಿಡು ಅಂಥೇಳಿ. ಒಮ್ಮೊಮ್ಮೆ ನಮಗೂ ಬೇಸಿಗೆಗಳಾದಾಗ ಮಾತುಗಳನ್ನ ಹೊರಗೆ ಚೆಲ್ಬಿಡ್ತೀವಿ. ಆಮೇಲೆ ಹೇಳ್ತೀವಿ, ಹಿಂಗೆ ಈ ಥರ ಇಟ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದೀವಲ್ಲ, ಮಾಡ್ಬೇಕು ತಾನೆ, ಆ ಥರ ನೀವು ಆ ಥರ ಇರಬೇಕು, ಈ ಥರನೇ ಊಟ ಮಾಡಬೇಕು ಅಂಥೇಳಿ. ಬಟ್ ನಮ್ಮಲ್ಲಿರುವಂಥ ಅದಕ್ಕೆ ಎಲ್ಲದಕ್ಕೂ ಮುಖ್ಯ ಕಾರಣ ಪ್ರೀತಿ ಮೇಡಮ್, ಅಷ್ಟೇ. ಆ ಪ್ರೀತಿ ಹೊಂದಿದ್ರೆ ಎಲ್ಲನ ಮುಚ್ಚಿಟ್ಟು ಈ ಕಡೆ ಮಕ್ಕಳನ್ನೂ ಸಂಭಾಳಿಸ್ತೀವಿ, ಬೇರೆ ಮನೆಯಿಂದ ಬಂದಿರೋ ಗಂಡನ್ನು ಸಂಭಾಳಿಸ್ತೀವಿ, ಬೇರೆ ಮನೆಗೆ ಸೊಸೆಯಾಗಿ ಹೋಗಿರುವಂಥ ನಾವು ಅವ್ರನ್ನೂ ಸಂಭಾಳಿಸ್ತೀವಿ, ನಮ್ಮ ತಂದೆ ತಾಯಿನೂ ಸಂಭಾಳಿಸೋಕ್ಕೆ ಸಾಧ್ಯತೆ ಉಂಟು. ಇವತ್ತು ಹೇಳ್ತೀನಿ ಮೇಡಮ್, 2 ಒಳ್ಳೆ ಲೀಡ್ರ್ಗಳಾಗಿದ್ದಾರೆ. ಅವ್ರ ಮನೇಲಿ 5-6 ಹೆಣ್ಮಕ್ಳುಗಳು, 5-6 ಹೆಣ್ಮಕ್ಳು ಇದು ರಾಮನಗರ, ಚನ್ನಪಟ್ಟಣ, ಮದ್ದೂರು, ಬಿಡದಿವರೆಗೂ ಇದ್ದಾರೆ. ಅಷ್ಟು ಮಕ್ಕಳು, ಹೆಣ್ಮಕ್ಳದ್ದು ಮಕ್ಕಳು ಇಲ್ಲೇ ಹೋಗ್ತಾ ಇರೋದು.
ಅದರಲ್ಲಿ 2 ದೊಡ್ಡ ಅಳಿಯಂದರು ಭಾಳ ಟೆರರ್ಗಳು. ಎಲ್ಲ 4 ಅಕ್ಕ ತಂಗಿರು ಅಮ್ಮನ ಮನೆ ಸೇರಿದ್ರೆ ಈ ದೊಡ್ಡವರಿಬ್ಬರು ಹೋಗೋಂಗಿಲ್ಲ, 1-2 ಫಸ್ಟ್ ಸೆಕೆಂಡು ಅಳಿಯಂದರು ಬಿಟ್ಕೊಡಲ್ಲ. ಒಂದಿನ ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಗರ್ಜನೆ ಮಾಡಿದರು. ಅಷ್ಟೊತ್ತಿಗೆ ಮೈಕ್ ಅನೌನ್ಸ್ಮೆಂಟ್ ಮಾಡಿದೆ, ಪೋಷಕರಲ್ಲಿ ಒಂದು ವಿನಂತಿ, ನೀವು ಸಹಕರಿಸಲಿಂದ 10,000 ಜನ ಇಲ್ಲಿ ಕೂತಿರುವಂಥ ಅಂಗಳದಲ್ಲಿ ನೀವು ಒಂದು ಸೀಟಿಗೆ ಗರ್ಜನೆ ಮಾಡಿಕೊಂಡ್ರೆ ಇದೇನಾಗಬೇಕು ಅಂತ ಹೇಳಿ. ಅದಾದಮೇಲೆ 1 ತಿಂಗಳಾದಮೇಲೆ ನಾನು ಅವ್ರನ್ನ ಕರೆ ಕಳಿಸ್ದೆ. ಯಾಕೆ ಬೇಸರಿಕೆ ಮಾಡ್ಕೊಂಡಿದ್ರಿ ಅವತ್ತು ಅಷ್ಟು ಇದಾಗಿ? ಇಲ್ಲ, ನಮ್ಮ ಅಮ್ಮನಿಗೆ ಸೀಟ್ ಹಾಕ್ಕೊಟ್ಟಿದ್ದೆ ಮೇಡಮ್, ಆ ಸೀಟನ್ನ ತೆಗೆದು ಪಕ್ಕದಲ್ಲಿರೋ ಪೋಷಕರು ತನಗೂ ತನ್ನ ಹೆಂಡತಿಗೆ ಇಟ್ಕೊಂಡ್ಬಿಟ್ರು. ಓಹೋ, ಇದಕ್ಕಿಂತ ಮುಂಚೆ ಮಾಹಿತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಅವ್ರು ನಮ್ಮ ಹತ್ರ ಶೇರ್ ಮಾಡಿದರು. ಎಲ್ಲ ಹೆಣ್ಮಕ್ಳನ್ನ ತಾಯಿ ಕರ್ಕೊಂಡು ಬಂದು ಸ್ಕೂಲ್ ಹತ್ರ ಹೋಗ್ತೀವಿ ಅಂತ ಹೇಳೋದು, ಇಲ್ಲಿಂದ ಆಮೇಲೆ ಬೆಂಗಳೂರು ಶಾಪಿಂಗ್ ಹೋಗೋದು, ಆ ಥರ ಮಾಡೋದು ಅಂಥೇಳಿ. ಈ 2 ಹೆಣ್ಮಕ್ಳನ್ನ ಬಿಡ್ತಾ ಇರಲಿಲ್ಲ, ಸ್ಕೂಲ್ ಹತ್ರ ಹೋಗ್ತೀವಿ ಅಂದರೆ ಬಿಡ್ತಾಯಿದ್ರು. ಈ ರೀತಿ ಎಲ್ಲ ವಿಷಯಗಳು ಗೊತ್ತಿತ್ತು. ತದನಂತರ ಆತನಿಗೆ ಒಂದೇ ಒಂದು ದಿನ ಮೇಡಮ್, ಆಕೆ ಮಗು 10ನೇ ಕ್ಲಾಸ್ ಮುಗೀತು, 2.5 hours ನಾವು ಮಾತಾಡಿದ್ದು. ಪತ್ನಿ ಇರಲಿಲ್ಲ, ಮಗು, ಅವ್ರ ತಂದೆ, ಮಾಮದ ಹೆಂಡತಿ, ಇಷ್ಟು ಜನ ಕೂತಿದ್ರು. ಅಲ್ಲ ಸರ್, ಯಾವ ನ್ಯಾಯ? ನಿಮ್ಮ ತಾಯಿಗೆ ಸೀಟ್ ಬೇಕು, ನಾನು ನಿಮ್ಮ ಸಹೋದರಿ, ಇಲ್ಲ ನಿಮ್ಮ ಮಿಸ್ಸಸ್ಸು, ಅವ್ರ ತಾಯಿಗೆ ಸೀಟ್ ಕೊಡೋಕ್ಕೆ ನಿಮಗೆ ಅಷ್ಟು ಮನಸ್ಸಿಲ್ಲ, ಆದರೆ ನಿಮ್ಮ ತಾಯಿಗೆ ನಿಮ್ಮ ಪಕ್ಕ ಕೂರಿಸ್ಕೊಳ್ಳಿಕ್ಕೆ ಅಷ್ಟು ಆದ್ಯತೆ, ಮನಸ್ಸಿಗಿಂತ ಆದ್ಯತೆ. ನಿಮ್ಮ ತಾಯಿ ಮನೆಗೆ ಹೋಗಲಿಕ್ಕೆ ನಿಮಗೆ ಯಾರ ಪರ್ಮಿಷನು ಬೇಡ, ಯು ಹ್ಯಾವ್ ಆಲ್ ರೈಟ್ಸ್. ನನ್ನ ತಾಯಿ ಮನೆಗೆ ಹೋಗಲಿಕ್ಕೆ ಪರ್ಮಿಷನ್ ಬೇಕು, ಟೈಮ್ ಬೇಕು, ರಿಕ್ವೆಸ್ಟ್ ಲೆಟ್ರ್ ಬೇಕು, ಹೇಳ್ತಾನೇ ಇರಬೇಕು, ನಾನು ಅಮ್ಮನ ಮನೆಗೆ ಹೋಗ್ಬೇಕ್ರಿ, ನಾನು ಅಮ್ಮನ ಮನೆಗೆ ಹೋಗ್ಬೇಕ್ರಿ. ಈ ಥರ ಮಾತುಗಳನ್ನೆಲ್ಲ ಅವ್ರ ಮುಂದೆ ಪ್ರಸ್ತಾಪ ಮಾಡಿದೆ. ಕಣ್ಣೀರು ಹಾಕ್ಬಿಟ್ಟ ಪುಣ್ಯಾತ್ಮ. ಮೇಡಮ್, ಮನವರಿಕೆ ಆಯ್ತು ಇವತ್ತು ನಾನು ಯಾರು ಅಂತ. ನಿನ್ನ ತಾಯಿ ನಿನ್ನ ಜೊತೆಲೇ ಇದು ಊಟ ಮಾಡಬೇಕು, ಆದರೆ ನನ್ನ ತಾಯಿ ನಾನು ಮಾಡಿದ ಸ್ವಲ್ಪ ಅಟ್ಲೀಸ್ಟ್ ಹತ್ರ ಇದ್ದಾರೆ, ಒಂದು ಬಾಕ್ಸ್ ಕಳಿಸ್ಬಾರ್ದು. ಇಷ್ಟನ್ನ ಅರಿವು ಮೂಡಿಸ್ದೆ ಮೇಡಮ್. ಮೊನ್ನೆ ಬಂದು 2ನೇ ಪಾಪು 7th ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿ ಹೋದರು. ಏನು ತಾಪತ್ರೆ ಇಲ್ವಾ ಅಂದ್ರೆ, ಏನು ಟೆನ್ಷನ್ ಇಲ್ಲ ಮೇಡಮ್ ಅಂತ ತಾಯಿ ಹೇಳಿದ್ರು. ಅಂದರೆ ಮೇಡಮ್, ಇಲ್ಲಿ ಶಿಕ್ಷಣದ ಜೊತೆಗೆ ಜನರಿಗೆ ಒಂದು ರೀತಿ ಮಾನವೀಯ ಸಂಬಂಧಗಳನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಒಬ್ರನ್ನೊಬ್ರು ಗೌರವಿಸೋದು, ಪ್ರೀತಿಸೋದು ಅಂತ. ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಇದು ಗ್ರಾಮೀಣ ಭಾರತ, ನಗರ ಪ್ರದೇಶ ಅಲ್ಲ ಅಂತ. ಇವತ್ತಿಗೂ ನಾವು ನಗರಕ್ಕೆ ಸೀಮಿತ ಆಗಿಬಿಟ್ಟಿದ್ದೀವಿ. ಆದರೆ ನೀವು ನಗರದಿಂದ ಬಂದು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾರತವನ್ನು ಗಾಂಧೀಜಿಯವರು ಹೇಳಿದಾಗೆ, ಅಬ್ದುಲ್ ಕಲಾಂ ಅವರು ಹೇಳಿದಾಗೆ ಒಂದು ಹೊಸ ಭಾರತವನ್ನು ಕಟ್ಟೋದಕ್ಕೆ ನಿಂತಿದ್ದೀರಾ. ನಿಮ್ಮೆಲ್ಲರಿಗೂ ಯಶಸ್ವಿ ಸಿಗಲಿ ಸರ್. ಖಂಡಿತ ಧನ್ಯವಾದಗಳು. ನಮ್ಮನ್ನು ಇಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿರುವಂಥ ಅನೇಕ ಪ್ರಶ್ನೆಗಳನ್ನು ಕೇಳಿ ಭಾಳ ಎನ್ಕರೇಜ್ ಆಗ್ತಾಯಿದೆ. ಇಂಟರ್ವ್ಯೂ ಕೊಡೋದು ಎಲ್ಲರಿಗೆ ಹೆಗ್ಗಳಿಕೆ ಆಗಿರ್ಬೋದು, ನನಗೆ ಒಂದು ಎನ್ಕರೇಜ್ಮೆಂಟ್ ಆಗ್ತಾಯಿದೆ. ಏನಂತೇಳಿದರೆ, ನನಗೆ ಬೆಂಬಲವಾಗಿ ಒಂದು ಸಾಧನೆಯ ಹಾದಿಯಲ್ಲಿ ಈ ಒಂದು ಚಿಕ್ಕ ಒಂದು ಕ್ಲಿಪ್ಪಿಂಗ್ ಸ್ಟೋರಿನ ಪ್ರಸ್ತಾಪ ಮಾಡಿ ಸಿಯೋನ್ ಪತ್ರಿಕೋದ್ಯಮದಲ್ಲಿ ಪ್ರಚಾರ ಮಾಡ್ತಾ ಇರೋದು ಭಾಳ ಹೆಗ್ಗಳಿಕೆ ಸಂಗತಿ. ಇದಕ್ಕೆ ನಾನು ಅಷ್ಟು ಪಾತ್ರಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ನನ್ನ ಸಂಸಾರದಲ್ಲಿ ಬೆಳೀತಿರುವಂಥ ನನ್ನ ಕುಟುಂಬ, ನನ್ನ ಪರಿವಾರ, ನನ್ನ 1500 ಮಕ್ಕಳು, ನನ್ನ 120 ಜನ, ನನ್ನ ವೃಂದದವರು ಎಲ್ಲರ ಪರವಾಗಿ, ಶಾಲೆ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆ ಸಲ್ಲಿಸಿ, ನಿಮ್ಮ ಒಂದು ಪ್ರೀತಿಯ ಕೋರಿಕೆಗೆ ಮೇರೆಗೆ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀವಿ. ಅದರಿಂದ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಬಹಳ ಜನಕ್ಕೆ ನೀವು ಸ್ಫೂರ್ತಿ ಆಗ್ತೀರಾ. ಈ ಥರ ತುಂಬ ಜನ ರೀಟಾ ಮೇಡಮ್ಗಳು ಮತ್ತೆ ನಮ್ಮ ಭಾರತಕ್ಕೆ ಬರಲಿ, ನಮ್ಮ ಭಾರತ ಫುಲ್ ಅಕ್ಷರಸ್ಥ ದೇಶ ಬೇಗ ಆಗಲಿ ಅಂತ ನಾವು ಅದಕ್ಕೆ ಮೇಡಮ್ ಏನು ಹೇಳ್ತಾರೆ, ಸರ್ವಜ್ಞ ಅವ್ರು ಹೇಳಿದ್ದಾರೆ, ಕಾಯ ಒಡಿಯಣ್ಣ ನೀರ ಚಿಮ್ಮಣ್ಣ ಅಂತ. ನಮ್ಮ ಹೃದಯದಲ್ಲಿರುವಂಥ ಕಲ್ಮಶಗಳನ್ನ ನಾವು ಪ್ರತಿದಿನ ಹೊಡಿಬೇಕು. ನಾವು ಒಂದು ಚೌಕಾಸಿಗೆ ತಗೊಂಡು ಹೋಗುವಂಥ ತೆಂಗಿನಕಾಯಿ ಹೊಡೆದು ನೀರು ಚಿಮ್ಮೋದಲ್ಲ. ಪ್ರತಿದಿನ ನಮ್ಮಲ್ಲಿ ಈ ಒಂದು ತೆಂಗಿನಕಾಯಲ್ಲಿ ಕಲ್ಮಶವಾದಂಥ ನೀರಿದೆ, ಪ್ರತಿದಿನ ಅದನ್ನು ಚೆಲ್ಲಬೇಕು. ಉತ್ತಮವಾದ ನೀರಿಗೆ ಬಳಕೆ ಆಗುತ್ತೆ. ಅದಕ್ಕೆ ನೋಡಿ, ಇವತ್ತು ಒಂದು ದೇವಸ್ಥಾನದಲ್ಲಿ ಒಂದು ಕಾಯಿ ಚೆಲ್ಲಿದ ತಕ್ಷಣ ಅದನ್ನು ತೀರ್ಥವಾಗಿ ನಾವು ಪರಿಶುದ್ಧ ಮಾಡ್ಕೊಳ್ತೀವಿ.
ನಮ್ಮ ಹೃದಯನ ಪ್ರತಿದಿನ ನಾವು ಪರಿಶುದ್ಧತೆ ಮಾಡಿಕೊಳ್ಳಬೇಕು. ಆಗ ಸುಕ್ಕು ಕಳಂಕ ಯಾವುದೂ ಇರೋದಿಲ್ಲ. ಆವಾಗ ನಮ್ಮ ಪರಿಸರನ ನಾವು ಶುದ್ಧ ಮಾಡ್ಕೊಳ್ಬಹುದು. ನಮ್ಮ ಬೀದಿನ ಮಾಡ್ಬೋದು, ನಮ್ಮ ಸಮಾಜನ ಮಾಡ್ಬೋದು. ಮೊದಲು ನಾವು ಪ್ರಯತ್ನ ನಾನು ಪ್ರಯತ್ನ, ನನ್ನ ಮನೆ, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ವೈಯಕ್ತಿಕವಾದಂಥ ಕೆಲಸದ ವೃಂದ. ಥ್ಯಾಂಕ್ ಯು. ಧನ್ಯವಾದಗಳು. ಈ ದಿನ ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ದಣಿದು ನಾವು ನಮ್ಮ ಕೆಲಸ ಕಾರ್ಯವನ್ನು ನಿಯಮನಿಷ್ಠೆಯಿಂದ ಮಾಡಿದ್ದೇವೆ. ನಮ್ಮ ಕೈ ಕೆಲಸದ ಪ್ರಯಾಸವನ್ನು ನಮ್ಮ ಹೊಟ್ಟೆಗೆ ಆಹಾರವನ್ನು ದಯಪಾಲಿಸಿಕೊಟ್ಟಿದ್ದೆ. ಇದಕ್ಕೋಸ್ಕರ ನಾವು ಶ್ರಮಿಸಿದ್ದಕ್ಕೂ ಸ್ವಲ್ಪ ನೀನು ದೊರಕಿಸಿರುವುದು ಬಹಳ ಹೆಚ್ಚು. ಮಾಡಿದಂಥ ಕೈಗಳನ್ನ ಆಶ್ರಯಿಸು. ಕಷ್ಟದಲ್ಲಿ, ಹಿಂಸೆಯಲ್ಲಿ, ಕಣ್ಣೀರಿನಲ್ಲಿ ಇರುವಂಥ ಕುಟುಂಬಗಳಿಗೆ ನೀನು ಆಹಾರವನ್ನು ದಯಪಾಲಿಸು. ಇಲ್ಲದವರಿಗೆ ಒದಗಿಸು, ಕುಟುಂಬದವರಿಗೆ ದಯಪಾಲಿಸು. ಸ್ವಾಮಿ ಪ್ರಾರ್ಥನೆ. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರ? ಇಬ್ಬರಿಗೂ ಒಂದೇ ಒಂದು ಫ್ರೆಂಡ್ಸ್ ಇಲ್ಲ, ಇಬ್ಬರು 3 ಜನ ಕುಟುಂಬ ಸಮೇತ ಯಾವಾಗಾದ್ರೂ ಅವರಾಗಿ ಬಂದಿರ್ತಾರೆ ಅಷ್ಟೇ. ನಮ್ಮ ಮನೇಲಿ ಒಂದೇ ಒಂದಿನ ಯಾವ ಫ್ರೆಂಡ್ನು ನಾವು ಭೇಟಿ ಮಾಡಲಿಕ್ಕೆ ಹೋಗಲ್ಲ. ಟೈಮ್ ಇಲ್ಲ ಅನ್ನೋದು ಮೂರ್ಖತನ ಮಾಡೋದು, ಹೇಳ್ಬಾರ್ದು. ನಾವು ಟೈಮ್ ಮಾಡಿಕೊಂಡ್ರೆ ಇದೆ ಅಂತ ಜನ ಅವಾಗ ಇಲ್ಲಿಂದ ಬ್ಲಾಗ್ಸ್ ಮಾಡ್ತಾರೆ. ಏನಂತ ಹೇಳಿದ್ರೆ ನಮ್ಮ ಕರ್ತವ್ಯಕ್ಕೆ ಎಷ್ಟು ಆದ್ಯತೆ ಕೊಡ್ತಾ ಇರಬೇಕಾದ್ರೆ ಅದೆಲ್ಲ ಬರೋದಿಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಏನು ಅಂತ ಕೇಳ್ಬೋದು ನೀವು. ಕೆಲಸನೇ ಎಂಟರ್ಟೈನ್ಮೆಂಟ್. ಅದು ಬಂದ್ರೇನೆ ಅದೆಲ್ಲ ಆಗುತ್ತೆ. ಸಂಡೇ ಆದರೆ ಆಗ್ತಾ ಇರಲಿಲ್ಲ ಏನು? ಇಲ್ಲ, ನಾಟ್ ಇವನ್ 1 minute ಐ ಕೆನಾಟ್ ಗಿವ್ ಎನಿ ಒನ್. ಸಂಡೇ ಯಾರಾದ್ರೂ ಬರ್ತೀವಿ ಮನೆಗೆ ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ, ಸಿಗೋದೇ ಇಲ್ಲ. ಕೆಲಸ ಜಾಸ್ತಿ ಇರುತ್ತೆ. ಇಲ್ಲ ಮ್ಯಾಮ್, ಕರೆಕ್ಟ್ ಟೈಮ್ 9 o'clock ಚರ್ಚಿಗೆ ಹೋದರೆ ಅಲ್ಲಿ 1 o'clock ಎಂಡ್ ಆಗುತ್ತೆ. ಎಲ್ಲನೂ ವಿಶ್ ಮಾಡಿ ಮಾತಾಡಿಸಿ ಮನೆಗೆ ಬರೋದು ಮತ್ತೆ 2 ಗಂಟೆ. ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗೋಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. ಇಲ್ಲ 10 ನಿಮಿಷದಲ್ಲಿ ಊಟಕ್ಕೆ ರೆಡಿ ಇರಬೇಕು. ಅಷ್ಟೊತ್ತಿಗೆ ಒಂದು ರೆಡಿ ಮಾಡಿರ್ತೀವಿ, ಒಂದು ರೈಸ್, ಒಂದು ಟೊಮೆಟೊ ಚಟ್ನಿ. ಬಂದು ಊಟ ಮಾಡಿ ಎಲ್ಲ ಫ್ಲಾಟ್ ಆಗಿಬಿಡ್ತಾರೆ ಅಷ್ಟೇ, ಒಂದು ಅರ್ಧ ಗಂಟೆ. ಒಂದು 4 ಗಂಟೆಗೆ ಎದ್ಮೇಲೆ ಇನ್ನು ಮಾತು, ತಿಂಡಿ, ಅದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಮುಂದೆ ವಿಶೇಷ ಮಹಿಳೆಯರು, ಸಾಧಕರು ಅವರೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ಸಿಯಾನ್ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಹೊಸದಾಗಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ. ಮಾಧ್ಯಮಗಳು ನಿಜದ ನಿಲುವಿಗೆ ಹಿಡಿದ ಕೈಗನ್ನಡಿಯಾಗಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ, ಅವರ ಆದರ್ಶಗಳಿಗೆ, ಆಲೋಚನೆಗಳಿಗೆ ಪೂರಕವಾಗಿ ನಿಮ್ಮ ಈ ಮಾಧ್ಯಮ ಕೆಲಸ ಮಾಡೋದೇ ಆದಾಗ ನಿಜಕ್ಕೂ ನಿಮಗೂ ಒಂದು ಸಂತಸ ಆಗುತ್ತೆ. ಮಾಧ್ಯಮದಿಂದ ಬರೋಂಥದ್ದು ಜನರ ಮತ್ತು ವ್ಯವಸ್ಥೆಯ ಮಧ್ಯಮವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ನಿಜವಾದ ಮಾರ್ಗಸೂಚಿ ಆಗ್ತದೆ. ಆ ಮಾರ್ಗಸೂಚಿ ಎಲ್ಲರ ಬಾಳ ಬೆಳಗುವ ಕಾರ್ಯ ನಿಮ್ಮ ಚಾನಲಿಂದ ಆಗಬೇಕನ್ನೋ ಆಶಯ ಆಗಿದೆ. ನಿಜಕ್ಕೂ ನೀವು ಈ ಕಾರ್ಯವನ್ನು ಕೈ ಎತ್ಕೊಂಡು ಸಮಾಜಮುಖಿಯಾದ ಆಲೋಚನೆ ಮಾಡಬೇಕನ್ನೋ ಮನಸ್ಥಿತಿ ಉಳ್ಳವರಾಗಿದ್ದೀರಿ. ನಿಮ್ಮ ಮನಸ್ಸಿಗೆ ಪೂರಕವಾದಂಥ ಕೆಲಸ ಮಾಡಿದ್ರೆ ಭಗವಂತ ಸಾಕ್ಷಿಯಾಗಿ ನಿಮಗೆಲ್ಲ ಅಭಿವೃದ್ಧಿ ಆಗ್ತದೆ. ನೀವು ಅಂದ್ಕೊಂಡ ಕೆಲಸ ನಿಜಕ್ಕೂ ಶ್ರೇಯಸ್ಸಾಗುತ್ತೆ. ಶ್ರೇಯಸ್ಸಾಗಬೇಕು, ಎಲ್ಲರ ಶ್ರೇಯಸ್ಸಿಗೆ ನಾವು ಶುಭ ಕೋರಬೇಕು. ಆ ಶುಭ ಕೋರುವ ಕಾರ್ಯ ನಿಮ್ಮ ಈ ಚಾನಲಿಂದ ಆಗಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ, ಆ ದಯಾಮಯರಾದ ಮಂಗಲಮೂರ್ತಿ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಶುಭ ಕಾಮನೆಗಳನ್ನ ಹೇಳ್ತೇವೆ. ತುಂಬ ಸಂತೋಷ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.